ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಕಾಲೇ ಕಟ್ ಮಾಡೋಷ್ಟು ಬೆಳೆದಿದ್ಯಾ ನೀನು? ತೆಗಿ ತೆಗಿ ತೆಗಿ. ಎಷ್ಟು ಸರ್ತಿ ಕಾಲ್ ಮಾಡಿದ್ರು ಕಟ್ ಮಾಡ್ತೀಯಲ್ವಾ? ನೀನ್ ಕಾಲ್ ಎತ್ತೋವರೆಗೂ ನಾನು ಬಿಡೋದಿಲ್ಲ. ಹೇಳಿ. ಏನ್ ಇತ್ತೀಚೆಗೆ ಸಾಹೇಬ್ರು ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡಲ್ಲ? ನನ್ ಕಾಲ್ ರಿಸೀವ್ ಮಾಡದೆ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಇದು 4ನೇ ಸಲ ಕಾಲ್ ಮಾಡ್ತಿರೋದು. ಏನ್ ಅಷ್ಟೊಂದು ಈಗೋನಾ? ಮಿಸ್ಟರ್ ರಾವಣ್, ಯಾರಿಗಾದ್ರೂ ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡದೆ ಇದ್ರೆ ಅವರು ಬ್ಯುಸಿ ಇದ್ದಾರೆ ಅಂತ ಅರ್ಥ. ನಾನ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಪದೇ ಪದೇ ಮಾಡೋದಿದೆಯಲ್ಲ, ಅದನ್ನ ಈಗೋ ಅಂತ ಹೇಳೋದು. ಏನ್ ಇತ್ತೀಚೆಗೆ ಮಾತಿನ ವರ್ಷನೇ ಚೇಂಜ್ ಆಗಿದೆಯಲ್ಲ? ಮನುಷ್ಯ ಯಾವತ್ತೂ ಒಂದೇ ತರ ಇರಲ್ವಲ್ಲ ಮಿಸ್ಟರ್ ರಾವಣ್. ಕರೆಕ್ಟ್. ನಮ್ಮಿಂದ ದೂರ ಆಗ್ತಿದ್ಯಾ, ನಿನ್ ಹೆಂಡತಿಗೆ ಹತ್ರ ಆಗ್ತಿದ್ಯಾ. ಏನು ಪ್ರಾಣನೇ ಒತ್ತೆ ಇಟ್ಟು ನಿನ್ ಹೆಂಡತಿನ ಕಾಪಾಡ್ತೀಯಂತಲ್ಲ, ಕೇಳಿ ನಂಗೆ ಶಾಕ್ ಆಯ್ತು. ಅಲ್ರಿ, ನಿಮ್ ಹೆಂಡತಿನ ನಾನ್ ಕಾಪಾಡಿದ್ರೆ ಸರ್ಪ್ರೈಸೋ ಶಾಕೋ ಆಗ್ಬೇಕು, ಅದರಲ್ಲಿ ಅರ್ಥ ಇದೆ. ನನ್ನ ಹೆಂಡತಿನ ನಾನ್ ಕಾಪಾಡಿದ್ರೆ ನಿಮ್ಗ್ಯಾಕೆ ಶಾಕ್ ಆಗ್ಬೇಕು? ಅದಲ್ಲ, ನಿನಗೂ ನಿನ್ ಹೆಂಡತಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ರೀ, ಗಂಡ ಹೆಂಡತಿ ಅಂದಮೇಲೆ ಈ ಥರ 1000 ಇರುತ್ತೆ. ಯಾಕೆ ಮುಂದೆ ನೀವು ಮದುವೆ ಆದ್ಮೇಲೆ ನಿಮ್ಗೂ ನಿಮ್ಮ ಹೆಂಡತಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದೇ ಇಲ್ವಾ? ಬಂದ್ರು ನನ್ನ ಹೆಂಡತಿನ ಸರ್ವನಾಶ ಮಾಡಿ ಬೀದಿಗೆ ತನ್ನಿ ಅಂತ ನೀನ್ ಬಂದಂಗೆ ನಾನ್ ನಿನ್ ಹತ್ರ ಬರಲ್ವಲ್ಲ. ನಾನು ತಪ್ಪು ಮಾಡಿದೆ, ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತಾನೆ ಇರೋದು ನಾನು. ನೀವ್ ನನ್ನ ಹತ್ರ ಬಂದ್ರೆ ನಿಮಗ್ ಸಿಗೋ ಮರ್ಯಾದೆನೇ ಬೇರೆ. ನಿಮ್ ಹೆಂಡತಿ ಹತ್ರ ಹೋದ್ರೆ ನಿಮ್ಮನ್ನ ಕಾಲ್ ಕಸ ಮಾಡ್ಕೊಂಡಿರ್ತಾಳೆ. ಹಂದಿ ತಲೆಗೆ ಕಿರೀಟ ಆಗಿರೋದಕ್ಕಿಂತ ಸಿಂಹದ ಕಾಲ್ಗೆ ಚಪ್ಪಲಿ ಆಗಿರೋದೇ ಒಳ್ಳೇದು. ಇದನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಅವ್ರನ್ನ ದೇವ್ರೇ ಕಾಪಾಡಬೇಕಿತ್ತು. ಸರಿ, ವಿಷಯಕ್ಕೆ ಬರೋಣ. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಿತ್ತಲ್ಲ? ನಿಮ್ಮ ಜೊತೆ ಮಾತಾಡೋಕ್ಕಾಗ್ಲಿ ನಿಮ್ಮನ್ನ ನೋಡೋಕ್ಕಾಗ್ಲಿ ನನ್ಗಿಷ್ಟ ಇಲ್ಲ. ನಾನೇ ನಿನ್ನ ಹತ್ರ ಹರಟೆ ಹೊಡೆಯೋ ಕರೀತಾ ಇಲ್ಲ. ಒಂದು ವ್ಯವಹಾರ ಇದೆ, ಮಾತಾಡಬೇಕು. ಅದನ್ನು ಹೇಳೋಕ್ಕೂ ಮರ್ತಿದ್ದೆ. ನಿಮ್ಮ ಜೊತೆ ಯಾವ ವ್ಯವಹಾರ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಏಕೆ? ಭಯನ? ನನಗೆ ಯಾಕ್ರಿ ಭಯ? ನಾನು ನಿಮಗೇನು ಮಾಡಲ್ಲ. ನೀವು ನನಗೆ ಏನು ಮಾಡೋಕ್ಕೂ ಆಗಲ್ಲ ರಾವಣ್. ಮತ್ತೆ ಬನ್ನಿ. ಆಯ್ತು, ಬರ್ತೀನಿ.
ಎಲ್ಲಿಗೆ ಬರಬೇಕು ಅಂತ ಹೇಳಿ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ. ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ ಈಗ? ಹಾ, ಶಾಂಭವಿನ್ ಕರೆಯೋಣ. ಶಾಂಭವಿ 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 ಭೈರವಿ, ಶಾಂಭವಿ ನೀನ್ ಬಂದ? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನೀನ್ ಗೊತ್ತಿದ್ದು ಎಲ್ಲ ನನ್ನೇ ಕೇಳ್ತ್ಯಾ? ಅಪ್ಪಂಗೆ ಯಾರೋ ಕಾಲ್ ಮಾಡಿದ್ರು, ಫೋನಲ್ಲೇ ಜಗಳ ಆಡ್ತಿದ್ರು. ನೀನ್ ಕರೆಯೋ ಜಾಗಕ್ಕೆ ಬರ್ತೀನಿ, ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗು ಅಂತ ಹೋಗ್ಬಿಟ್ರು. ನಂಗೆ ಭಯ ಆಗ್ತಿದೆ ಶಾಂಭವಿ. ಅಪ್ಪಂಗೆ ಏನಾದ್ರೂ ತೊಂದರೆ ಆದ್ರೆ ನೀನೇನಾದ್ರೂ ಮಾಡ್ಬೇಕು ಶಾಂಭವಿ. ನೀನೇನು ತಲೆ ಕೆಡ್ಸ್ಕೋಬೇಡ, ಅಪ್ಪನ ವಿಷಯನ ನಾನ್ ನೋಡ್ಕೋತೀನಿ. ನೀನೇನಾದ್ರೂ ತಿಂದ್ಯಾ? ಇಲ್ಲ, ಅಪ್ಪಂಗೇನೋ ಆಗುತ್ತೆ ಅಂತ ಭಯದಲ್ಲಿ ನನ್ಗೆ ಹೊಟ್ಟೆ ಹಸುವಾಗಿಲ್ಲ. ನೀನ್ ಹೋಗಿ ಹೊಟ್ಟೆ ತುಂಬ ಏನಾದ್ರೂ ತಿನ್ನು. ಅಪ್ಪಂಗೇನೂ ಆಗಲ್ಲ, ನಾನೆಲ್ಲ ನೋಡ್ಕೋತೀನಿ. ಏನ್ ರಾವಣ್, ಏನ್ ಬರೋಕ್ ಹೇಳಿದ್ದು? ಹೌ ಆರ್ ಯು? ಓ, ಕೈಗೇನು ಏಟಾಗಿದೆ? ಸರಿ, ಕಮಿಂಗ್ ಟು ದ ಪಾಯಿಂಟ್. ಏನು ಇತ್ತೀಚೆಗೆ ಮಾತಿನ ವರ್ಷನೇ ಚೇಂಜ್ ಆಗಿದೆ? ರಾವಣ್, ಕರೆದಿದ್ದ ವಿಷಯ ಹೇಳಿ, ಸುಮ್ಮನೆ ಅನಾವಶ್ಯಕವಾದ ಮಾತು ಬೇಡ ಇಲ್ಲಿ. ಕೂಲ್ ಬಾಸ್, ಕೂಲ್. ಯಾಕಿಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಇಟ್ಸ್ ಓಕೆ. ಆದಿ ಫ್ಯಾಕ್ಟ್ರಿಯಲ್ಲಿ ಹೊಡೆದಿದ್ದ ದುಡ್ಡನ್ನು ಒಂದು ಅಕೌಂಟ್ಗೆ ಹಾಕಿದ್ದಾನಂತೆ. ಅಮೌಂಟು 50 ಕೋಟಿ. ಈ ವಿಷಯ ನಿನಗೂ ಗೊತ್ತಾಗಿರ್ಬೇಕು. ಆದರೆ ಶಿವಗಾಮಿ ಅದನ್ನ ಲಾಕ್ ಮಾಡಿಸಿದ್ದಾಳೆ. ಮಾಡಿದಾಳೆ ಅಲ್ಲ, ಮಾಡಿದ್ದಾರೆ. ಮಾತಲ್ಲಿ ಮರ್ಯಾದೆ ಇರಲಿ.